ಆಗ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ ನಡುವೆ ಆಗಿನ ಇಂಡಿಯಾ ನಡುವೆ 1893 ನಲ್ಲೇ ಬ್ರಿಟಿಷರು ಲೈನ್ ಎಳೆದ್ರು ಗಡಿ ರೇಖೆ. ಅಂದ್ರೆ 60% ಪಖ್ತೂನ್ರು ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡ್ರು, 40% ಪಖ್ತೂನ್ರು ಇಂಡಿಯಾಗೆ ಬಂದ್ರು, ಅವ್ರ ಪ್ರದೇಶಗಳು ಇಂಡಿಯಾಗೆ ಬಂದ್ಬಿಡ್ತು. ಕೊನೆಗೆ ಆ ಲೈನ್ ಅನ್ನ ಅಳಿಸೋದಕ್ಕೋಸ್ಕರ 1919 ನಲ್ಲಿ ಅಫ್ಘಾನಿಸ್ತಾನ ಬ್ರಿಟಿಷ್ ಇಂಡಿಯಾದ ಮೇಲೆ ಯುದ್ಧ ಮಾಡಿತು, ಸೋತೋಯ್ತು ಅದು. ಆಮೇಲೆ ಅದರಿಂದ ಮತ್ತೆ ಪಾಕಿಸ್ತಾನ ಕ್ರಿಯೇಟ್ ಆದಾಗ ಆ ಡ್ಯೂರೆಂಟ್ ಲೈನ್ ಆಯ್ತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ್ದು ಬಾರ್ಡರ್ ಆಯ್ತು. ಆಕ್ಚುಲಿ ಪಾಕಿಸ್ತಾನದ ವಿರುದ್ಧ ಅಫ್ಘಾನರು ಅದೆಷ್ಟು ರೋಷಗೊಂಡ್ರು ಅಂತ ಹೇಳಿದ್ರೆ, ಕಾಬೂಲ್ ಇರುವಂತ ಪಾಕಿಸ್ತಾನಿ ಎಂಬಸಿಗೆ ನುಗ್ಗಿ ದಾಂಧಲೆ ಮಾಡಿಬಿಟ್ರು. ಸೊ ಅಫ್ಘಾನಿಸ್ತಾನದ ಜನಕ್ಕೆ ತಮ್ಮನ್ನ ಡಿವೈಡ್ ಮಾಡ್ತಾ ಇಲ್ಲ ಲೈನ್, ಅದು ಇಷ್ಟ ಆಗ್ಲಿಲ್ಲ. ಅದೇ ಅಲ್ಲೇ ಬಂದದ್ದು ತೊಂದರೆ. ಇಂಡಿಯಾ ಕಟ್ಟದಂತ ಪಾರ್ಲಿಮೆಂಟ್ ಹೌಸ್ ಅಲ್ಲಿ $180 ಮಿಲಿಯನ್ ಅನ್ನ ಬಳಸಿ ಇಂಡಿಯಾ ಕಾಬೂಲ್ ನಲ್ಲಿ ಕಟ್ಟಿರುವಂತ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕೂತ್ಕೊಂಡು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ನಮಗೆ ಬೇಕಾದ ಎಲ್ಲವನ್ನೂ ಕೊಡೋದು ಇಂಡಿಯಾ. ಪಾಕಿಸ್ತಾನ ಏನಾದ್ರು ಕೊಡೋದಾದ್ರೆ ಟೆರರಿಸಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕಳ್ಸಿದ್ರೆ RDX ಕಳಿಸುತ್ತೆ. ನಮಗೆ ಬೇಕಾಗಿರೋದು ನಾವು ನೆಮ್ಮದಿಯಾಗಿರೋದಕ್ಕೆ ಆಹಾರ ಮತ್ತೆ ಆಕ್ಚುಲಿ ಧನ ಸಹಾಯ, ಇದೆಲ್ಲ ಕೊಡೋದು ಇಂಡಿಯಾ. ಸರ್, ಇವಾಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಕೂಡ ಹಳಸಿ ಹೋಗಿದೆ. ಅದು ಈಗ ಹಳಸಿರೋದಾ ಅಥವಾ ಮೊದಲೇ ಆ ರೀತಿ ಇತ್ತ? ಇವರ ನಡುವಿನ ಈ ಸಂಬಂಧ ಹಳಸೋಗಿರೋದು ಭಾರತದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರ್ಬೋದು ಸರ್? ಆಕ್ಚುಲಿ ಇದು ಇವತ್ತು ಶುರು ಆದದ್ದಲ್ಲ. ಹಾಗೆ ಹೇಳೋದಾದ್ರೆ 1947 ಶುರುವಾಯಿತು ಇದು. ಅದಕ್ಕೂ ಹಿಂದೆ ಹೋದ್ರೆ ಅದು ಪಾಕಿಸ್ತಾನ ನಮ್ಮದೇ ಭಾಗವಾಗಿ ಟೋಟಲ್ ಬ್ರಿಟಿಷ್ ಇಂಡಿಯಾ ಆಗಿತ್ತಲ್ಲ, ಆಗ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ ನಡುವೆ ಆಗಿನ ಇಂಡಿಯಾ ನಡುವೆ 1893 ನಲ್ಲೇ ಬ್ರಿಟಿಷರು ಒಂದು ಲೈನ್ ಎಳೆದ್ರು ಗಡಿ ರೇಖೆ, ಮಾರ್ಟಿಮರ್ ಡ್ಯೂರೆಂಟ್. ಆ ಮನುಷ್ಯ ಅಲ್ಲೋಗಿ ನೆಲದ ಮೇಲೆ ನೋಡ್ಕೊಂಡು ಈ ಒಂದು ಇದು ಬಾರ್ಡರ್ ಅಂತ ಹೇಳಿಲ್ಲ, ಒಂದು ಮ್ಯಾಪ್ ತಗೊಂಡ ಗೆರೆ ಎಳೆದು ಬಿಟ್ಟ. ಅದು ಆ ಪಖ್ತೂನ್ ಜನ ಇದಾರಲ್ಲ, ಅಂದ್ರೆ ಪಖ್ತೂನ್ ಟ್ರೈಬ್ಸ್ ಇದಾರಲ್ಲ, ಅವ್ರನ್ನ ಕರೆಕ್ಟ್ ಆಗಿ 2 ಭಾಗ ಮಾಡಿದ್ರು. ಓಕೆ, ಅಂದ್ರೆ 60% ಪಖ್ತೂನ್ರು ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡ್ರು, 40% ಪಖ್ತೂನ್ರು ಇಂಡಿಯಾಗೆ ಬಂದ್ರು, ಅವ್ರ ಪ್ರದೇಶಗಳು ಇಂಡಿಯಾಗೆ ಬಂದ್ಬಿಡ್ತು. ಅದು ಇಂಡಿಯಾಗೆ ಬಂದದ್ರಲ್ಲಿ ಆಲ್ಮೋಸ್ಟ್ 2/3 ಏನಾಯ್ತು ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಂತ, ಗಡಿನಾಡು ಪ್ರಾಂತ್ಯ, ಖಾನ್ ಅಬ್ದುಲ್ ಗಫಾರ್ ಖಾನ್ ನೆನಪಿದೆಯಾ, ಅವ್ರ ಪ್ರಾಂತ್ಯ ಆಯ್ತು. ಇನ್ನು ಉಳಿದ ಸ್ವಲ್ಪ ಭಾಗ ಈಗಿನ ಬಲೂಚಿಸ್ತಾನದಲ್ಲಿ ಸೇರ್ಕೊಂಡಿದ್ದು. ಈಗಿನ ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ ಇದೆಯಲ್ಲ, ಅದು ಸಹ ಪಖ್ತೂನಿ ಪ್ರದೇಶವೇ. 1893 ಡ್ಯೂರೆಂಟ್ ಲೈನ್ ಪ್ರಕಾರ ಇಂಡಿಯಾಗೆ ಬಂದದ್ದು ಅಫ್ಘಾನಿಸ್ತಾನದಿಂದ. ಅದು ಹೀಗಾಗಿ ಅದನ್ನ ಆ ಕಾಲದ ಅಫ್ಘಾನಿಸ್ತಾನದವರು ಆಗ್ಲೂ ಅದನ್ನ ಒಪ್ಪಿಕೊಳ್ಳಿಲ್ಲ. ಡ್ಯೂರೆಂಟ್ ಲೈನ್ 2670 ಕಿಲೋಮೀಟರ್ಸ್ ಲಾಂಗ್, ಅದು ಒಪ್ಪಿಕೊಳ್ಳಿಲ್ಲ. ನಾವು ಪಠಾಣ್ರನ್ನ ಡಿವೈಡ್ ಮಾಡಿದೆ ಅಂದ್ಕೊಂಡು ಕೊನೆಗೆ ಆ ಲೈನ್ ಅನ್ನ ಅಳಿಸೋದಕ್ಕೋಸ್ಕರ 1919 ನಲ್ಲಿ ಅಫ್ಘಾನಿಸ್ತಾನ ಬ್ರಿಟಿಷ್ ಇಂಡಿಯಾದ ಮೇಲೆ ಯುದ್ಧ ಮಾಡಿತು, ಸೋತೋಯ್ತು ಅದರಲ್ಲಿ. ಆಯ್ತಾ, ಅಮಾನುಲ್ಲಾ ಖಾನ್ ಆ ಟೈಮ್ ನಲ್ಲಿ. ಆಮೇಲೆ ಅದರಿಂದ ಮತ್ತೆ ಪಾಕಿಸ್ತಾನ ಕ್ರಿಯೇಟ್ ಆದಾಗ ಆ ಡ್ಯೂರೆಂಟ್ ಲೈನ್ ಆಯ್ತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ್ದು ಬಾರ್ಡರ್ ಆಯ್ತು. ಆಯ್ತಾ, ಆಗ ಅದನ್ನ ಅಫ್ಘಾನಿಸ್ತಾನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದ್ ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಗೆ ಪಾಕಿಸ್ತಾನ ಮೆಂಬರ್ಶಿಪ್ ಗೆ ಅಪ್ಲೈ ಮಾಡುತ್ತಲ್ಲ, ಇಂಡಿಯಾ ಮೊದಲೇ ಮೆಂಬರ್ ಆಗಿತ್ತು 1945 ನಲ್ಲಿ. ಆಯ್ತಾ, ಅದು 1947 ಪಾಕಿಸ್ತಾನ ಸೃಷ್ಟಿ ಆದಾಗ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾಯ್ತು ಅದು ಮೆಂಬರ್ಶಿಪ್ ಗೆ. ಅದರ ಅಪ್ಲಿಕೇಶನ್ ಜನರಲ್ ಅಸೆಂಬ್ಲಿನಲ್ಲಿ ಅಪ್ರೂವ್ ಆಗ್ಬೇಕು. ಅಲ್ಲಿ ಅಪೋಸ್ ಮಾಡದಂತ ಒಂದೇ ಒಂದು ದೇಶ ಅಫ್ಘಾನಿಸ್ತಾನ. ನಿಮ್ಗೆ ಆಶ್ಚರ್ಯ ಆಗ್ತದ ಅಥವಾ ನಗು ಬರ್ತದೆ? ನಾವು ಇಂಡಿಯಾ ಸಹ ಸಪೋರ್ಟ್ ಮಾಡೋದು ಪಾಕಿಸ್ತಾನ ಮೆಂಬರ್ಶಿಪ್ ಅನ್ನ, ಆದ್ರೆ ಒಂದೇ ಒಂದು ದೇಶ ಅದನ್ನ ಅಪೋಸ್ ಮಾಡೋದು ಅಫ್ಘಾನಿಸ್ತಾನ. ಯಾಕೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನದ ಈ ಗಡಿ ಇದೆಯಲ್ಲ ಡ್ಯೂರೆಂಟ್ ಲೈನ್, ಅದನ್ನ ನಾವು ಒಪ್ಪೋದಿಲ್ಲ. ಇದರ ನಾರ್ತ್ ಸೋಕಾಲ್ಡ್ ಪಾಕಿಸ್ತಾನದ ನಾರ್ದರ್ನ್ ಪಾರ್ಟ್ ಎಲ್ಲ ನಮಗೆ ಸೇರ್ಬೇಕು. ಅಂದ್ರೆ ಆಕ್ಚುಲಿ ಅಠಾಕ್ ಅಂತ ಒಂದು ಊರಿದೆ, ರಾವಲ್ಪಿಂಡಿಗೆ ಸ್ವಲ್ಪ ಉತ್ತರದಲ್ಲಿದೆ. ನಮ್ಮ ಅಫ್ಘಾನಿಸ್ತಾನದ ಬಾರ್ಡರ್ ಅಠಾಕ್ ವರೆಗೂ ಹೋಗ್ತದೆ ಅಂತ ಅವ್ರು ಡಿಕ್ಲೇರ್ ಮಾಡಿದ್ರು. ಈ ಕಾರಣಕ್ಕಾಗಿ ಆಮೇಲೆ ಏನೋ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಎಲ್ಲವಾಯಿತು. ಅದರ 1955 ನಲ್ಲಿ ಆಕ್ಚುಲಿ ಪಾಕಿಸ್ತಾನದ ವಿರುದ್ಧ ಅಫ್ಘಾನರು ಅದೆಷ್ಟು ರೋಷಗೊಂಡ್ರು ಅಂತ ಹೇಳಿದ್ರೆ, ಕಾಬೂಲ್ ಇರುವಂತ ಪಾಕಿಸ್ತಾನಿ ಎಂಬಸಿಗೆ ನುಗ್ಗಿ ದಾಂಧಲೆ ಮಾಡಿಬಿಟ್ರು. ಮತ್ತೆ 1961 ನಲ್ಲಿ ಈ ಡ್ಯೂರೆಂಟ್ ಲೈನ್ ನಲ್ಲಿ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ನಡುವೆ ಇನ್ನೇನು ಯುದ್ಧ ಆಗುವಂತ ಸ್ಥಿತಿ ಬಂದಿತ್ತು. ಹೀಗಾಗಿ ಈ ಎರಡೂ ದೇಶಗಳ ನಡುವೆ ಅವರು ಮುಸ್ಲಿಮರಾದ್ರೂ ಸಹ, ನಾನು ಐ ಆಮ್ ಎ ಪಾಕಿಸ್ತಾನಿ ಫಾರ್ ದ ಪಾಸ್ಟ್ 35 years, I am a Muslim for the past 1400 years, and I am a Pathan for the past 5000 years. ಸೊ ಆ ಪಠಾನ್ ಅವ್ರ ಪಖ್ತೂನ್ ಐಡೆಂಟಿಟಿ ಬಹಳ ಮುಖ್ಯ ಆಗ್ತದೆ. ಸೊ ಅಫ್ಘಾನಿಸ್ತಾನದ ಜನಕ್ಕೆ
ತಮ್ಮನ್ನ ಡಿವೈಡ್ ಮಾಡ್ತಾ ಇಲ್ಲ ಆ ಲೈನ್, ಅದು ಇಷ್ಟ ಆಗ್ಲಿಲ್ಲ. ಅದೇ ಅಲ್ಲೇ ಬಂದದ್ದು ತೊಂದರೆ. ಅನಂತರ ಈ ಸೋವಿಯತ್ ಆರ್ಮಿ ಬಂದಾಗ ಅಫ್ಘಾನಿಸ್ತಾನಕ್ಕೆ ಅದನ್ನ ಓಡಿಸೋದಕ್ಕೋಸ್ಕರ ಪಾಕಿಸ್ತಾನದ್ದು ಮತ್ತೆ ಅಮೆರಿಕದ ಹೆಲ್ಪ್ ತಗೊಂಡ್ರು. ಓಕೆ, ಅಫ್ಘಾನ್ ಜನ ಮುಜಾಹಿದೀನ್ ಅಂತ ಗ್ರೂಪ್ ಕಟ್ಕೊಂಡ್ರಲ್ಲ, ಅದು ಸೋವಿಯತ್ ಯೂನಿಯನ್ ಅದು ಹೊರಟೋದ್ಮೇಲೆ ಮತ್ತೆ ಪಾಕಿಸ್ತಾನ ಅದನ್ನೇ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ತಲಿಬಾನ್ ಅನ್ನ ಕಟ್ಟಿ ಅಲ್ಲಿ ಇಡ್ತು. ಆಯ್ತಾ, ಕೊನೆಗೆ ತಲಿಬಾನ್ ಸಹ ಏನೇನೋ ಮಾಡ್ಕೊಂಡು ಮೊನ್ನೆ ಹೋಯ್ತಲ್ಲ 15th of August 21. ಅಮೆರಿಕನ್ ಸೇನೆಯು ಹೋದ್ಮೇಲೆ ತಲಿಬಾನ್ ಅಂದ್ರೆ ಅಫ್ಘಾನಿಸ್ತಾನಿಗಳಿಗೆ, ಅಂದ್ರೆ ಪಠಾಣಿಗಳಿಗೆ, ಅಂದ್ರೆ ತಲಿಬಾನಿಗಳಿಗೆ ಏನ್ ಅನಿಸ್ತದೆ, ಇನ್ನು ಪಾಕಿಸ್ತಾನ ಯಾಕೆ ನಮಗೆ? ಇಲ್ಲಿವರೆಗೆ ಮೊದಲು ಸೋವಿಯತ್ ಯೂನಿಯನ್ ಅನ್ನು ಓಡಿಸೋದಕ್ಕೆ ನಮಗೆ ಪಾಕಿಸ್ತಾನ ಬೇಕಾಗಿತ್ತು, ಆಮೇಲೆ ಅಮೆರಿಕನ್ಸ್ ಹೊರಗೆ ಕಳಿಸೋದಕ್ಕೆ ಪಾಕಿಸ್ತಾನ ಬೇಕಾಗಿತ್ತು. ಈಗ ಯಾರು ಇಲ್ಲ, ಅಫ್ಘಾನಿಸ್ತಾನ ಪೂರ್ತಿ ನಮ್ಮದೇ, ಪಾಕಿಸ್ತಾನ ಯಾಕೆ ಬೇಕು ನಮಗೆ? ಆಗ ಅವ್ರಿಗೆ ಹಳೆಯ ಒಂದು ಹಿಸ್ಟಾರಿಕಲ್ ಅನಿಮಾಸಿಟಿ, ದಟ್ ಪಖ್ತೂನ್ ನಾನ್ ಪಖ್ತೂನ್ ಅನಿಮಾಸಿಟಿ, ಅದು ಮುಖ್ಯಕ್ಕೆ ಬಂತು. ಆ ಕಾರಣಕ್ಕಾಗಿ ಈಗ ತಾಲಿಬಾನ್ ಅಂದ್ರೆ ತಲಿಬಾನ್ ರೂಲ್ಡ್ ಅಫ್ಘಾನಿಸ್ತಾನ್ ಮತ್ತೆ ಪಂಜಾಬಿ ಡಾಮಿನೇಟೆಡ್ ಪಾಕಿಸ್ತಾನ ನಡುವೆ ಈ ಗಲಾಟೆ ಆಗ್ತಾ ಇರೋದು. ಸೊ ಇದನ್ನ ನಾವು ಧರ್ಮದಲ್ಲಿ ನೋಡೋದು ಬೇಡ, ಆ ಪಠಾಣರ ಪಖ್ತೂನ್ ಐಡೆಂಟಿಟಿ, ಎಥ್ನಿಸಿಟಿ ಇದೆಯಲ್ಲ, ಅದನ್ನ ಗಮನ ತಗೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಪೂರ್ಣವಾಗಿ ಸಿಕ್ಬಿಡ್ತದೆ. ಭಾರತಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಅಂತ ಕ್ವಿಕ್ ಆಗಿ ಹೇಳೋದಿದ್ರೆ ಏನಾದ್ರೂ ಇಂಪ್ಯಾಕ್ಟ್ ಬೀರುತ್ತಾ ಭಾರತದ ಮೇಲೆ? ಆಕ್ಚುಲಿ ನೋಡಿ, ಹಿಂದೆ ಅಂದ್ರೆ 1979 ವರೆಗೆ, ಅನಂತರವೂ ಸಹ ಇವನ್ ಸೋವಿಯತ್ ಆರ್ಮಿಯಲ್ಲಿ ಇರೋ ತನಕ ಮೊದಲಿಂದ ಜಹೀರ್ ಶಾ ಕಾಲದಲ್ಲಿ ಯಾವಾಗ್ಲೂ ಪಾಕಿಸ್ತಾನ ಇಂಡಿಯಾ ಸ್ವತಂತ್ರ ಬಂತಲ್ಲ 47ಲಿ, ಅವಾಗ ಅಫ್ಘಾನಿಸ್ತಾನ ಇಂಡಿಯಾದ ಪರವಾಗಿತ್ತು, ಪಾಕಿಸ್ತಾನದ ವಿರುದ್ಧವಾಗಿತ್ತು. ಪಾಕಿಸ್ತಾನದ ವಿರುದ್ಧ ಹೇಗೆ ವಿರುದ್ಧವಾಗಿತ್ತು ಎಲ್ಲ ನಾನು ಹೇಳಿದ್ದೀನಿ. ಆಗ ಅದು ಕಂಪ್ಲೀಟ್ ಇಂಡಿಯನ್ ಪರವಾಗಿತ್ತು. ಕೊನೆಗೆ ಯಾವಾಗ ಸೋವಿಯತ್ ಆರ್ಮಿ ಬಂತು ಅಫ್ಘಾನಿಸ್ತಾನಕ್ಕೆ, ಅನಂತರ ನಮ್ಮ ಇಂದಿರಾ ಗಾಂಧಿ ಗವರ್ನಮೆಂಟ್ ಸೋವಿಯತ್ ಯೂನಿಯನ್ ಪರವಾಗಿ ನಿಂತುಕೊಳ್ತು. ಆವಾಗ ಏನಾಯ್ತು, ಆಗ ಅಫ್ಘಾನಿಸ್ತಾನದ ಜನ ನಮ್ ವಿರುದ್ಧ ತಿರುಗಿ ಬಿದ್ರು, ಮತ್ತೆ ಪಾಕಿಸ್ತಾನದ ಕಡೆ ಸೇರ್ಕೊಂಡ್ರು. ಅದೇ ಮೊನ್ನೆ ತನಕನೂ ನಡೀತು. ಈಗ ಮತ್ತೆ ಪಾಕಿಸ್ತಾನವನ್ನು ಅವರು ದೂರ ಇಟ್ಟ ಮೇಲೆ ಪುನಃ ಅಫ್ಘಾನಿಸ್ತಾನದ ಕಡೆ, ಇಂಡಿಯನ್ ಕಡೆ ತಿರುಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿದೆ, ಈಗ ಈ ತಲಿಬಾನ್ ಗವರ್ನಮೆಂಟ್ ಇದೆಯಲ್ಲ, ಅವರು ಕೂತ್ಕೊಂಡು ಆಡಳಿತ ನಡೆಸೋದು ಎಲ್ಲಿ? ಇಂಡಿಯಾ ಕಟ್ಟದಂತ ಪಾರ್ಲಿಮೆಂಟ್ ಹೌಸ್ ಅಲ್ಲಿ $180 million ಅನ್ನ ಬಳಸಿ ಇಂಡಿಯಾ ಕಾಬೂಲ್ ನಲ್ಲಿ ಕಟ್ಟಿರುವಂತ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕೂತ್ಕೊಂಡು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಮತ್ತೆ ಇದು ಸಲ್ಮಾ ಡ್ಯಾಮ್ ಇಂಡಿಯಾ ಕಟ್ಟದ್ದು, ಅದು ಆಯ್ತಾ, ಅದ್ರ ಮೂಲಕ ನೀರಾವರಿ ಮಾಡ್ಕೋತಾ ಇದ್ದಾರೆ. ಇಂಡಿಯಾ ಕಟ್ಟದಂತ 100 ಕಿಲೋಮೀಟರ್ ರಸ್ತೆನಲ್ಲಿ ವಾಹನಗಳನ್ನ ಓಡಾಡಿಸ್ಕೊಂಡಿದ್ದಾರೆ. ಅವರ ಆರ್ಮಿಗೆ ಇಂಡಿಯಾ ಟ್ರೈನಿಂಗ್ ಕೊಟ್ಟಿದೆ. ಅವರ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಇಂಡಿಯಾದಲ್ಲಿ ಟ್ರೈನ್ ಆದಂತ ವ್ಯಕ್ತಿ. ಅದು ಅವ್ರಿಗೆ ಗೊತ್ತಿದೆ, ನಮಗೆ ಬೇಕಾದ ಎಲ್ಲವನ್ನೂ ಕೊಡೋದು ಇಂಡಿಯಾ. ಪಾಕಿಸ್ತಾನ ಏನಾದ್ರು ಕೊಡೋದಾದ್ರೆ ಟೆರರಿಸಂ ಅಲ್ಲಿ ಏನ್ ಮಾಡ್ಬೇಕು ಅಂತ ಕಳ್ಸಿದೆ, RDX ಕಳಿಸುತ್ತೆ, ಅಥವಾ ಇದು AK-47 ಕೊಡುತ್ತೆ ಅಷ್ಟೇ. ನಮಗೆ ಊಟ ತಿಂಡಿ ಆಗ್ಲಿ, ನೀರನ್ನಾಗ್ಲಿ, ಮತ್ತೇನು ಆ ದೇಶಕ್ಕೆ ಕೊಡಕ್ಕಾಗಲ್ಲ. ನಮಗೆ ಈಗ ಯಾರ ಜೊತೆ ನಾವು ಹೋರಾಡ್ತಾ ಇಲ್ಲ. ಅದರಿಂದ ನಮಗೆ ಪಾಕಿಸ್ತಾನದಿಂದ ಏನು ಬೇಕಾಗಿಲ್ಲ, ಅವ್ರು ಕೊಡೋ ಮುದ್ದು ಗುಂಡಾಗ್ಲಿ ಏನು ಬೇಕಿಲ್ಲ. ನಮಗ್ ಬೇಕಾಗಿರೋದು ನಾವು ನೆಮ್ಮದಿಯಾಗಿರೋದಕ್ಕೆ ಆಹಾರ ಮತ್ತೆ ಆಕ್ಚುಲಿ ಧನ ಸಹಾಯ, ಇದೆಲ್ಲ ಕೊಡೋದು ಇಂಡಿಯಾ. 50,000 ಟನ್ ಗೋಧಿಯನ್ನು ಕಳಿಸ್ತಲ್ಲ, ಅದು ವರ್ಷ. ಹೀಗಾಗಿ ಅವ್ರಿಗೆ ಗೊತ್ತು, ನಾವು ಪಾಕಿಸ್ತಾನದಿಂದ ಏನು ಸಿಗೋದಿಲ್ಲ, ಅದು ಬೇಡ, ಇಂಡಿಯಾ ನಮಗ್ ಬೇಕು ಅಂತ ಮತ್ತೆ ನಮ್ ಕಡೆ ತಿರುಗಿದ್ದಾರೆ. ಅದರಿಂದನೇ ಖಲಿಸ್ತಾನಿ ಮತ್ತು ಮುಸ್ಲಿಂ ಟೆರರಿಸ್ಟ್ ಗಳನ್ನ ಯಾರೋ ಅನ್ನೋನ್ ಗನ್ಮ್ಯಾನ್ ಪಾಕಿಸ್ತಾನದಲ್ಲಿ ಒಬ್ಬರು ಆದ್ಮೇಲೆ ಕೊಲ್ತಾ ಇದ್ದಾರೆ. ಅದನ್ನ ಮಾಡ್ತಾ ಇರೋದು ನಮ್ಮ ಅಫ್ಘಾನ್ ಪ್ರಜೆಗಳನ್ನ ಉಪಯೋಗಿಸ್ಕೊಂಡು ತಾಲಿಬಾನಿಗಳೇ ಅಂತಿ ಮಾಡ್ತಾ ಹೋಗ್ತಾ ಇದ್ದು, ನಮ್ಮ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಮಟ್ಟದ ಕೋಆಪರೇಷನ್ ಇದೆ ನಮ್ಗೆ.